ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ, ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ.ವಿ. ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ನಗರದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೆ.ಎಸ್. ಆನಂದ್ ರವರು ವಹಿಸಿದ್ದರು. ವೈಯಕ್ತಿಕವಾಗೂ ಹಾಗೂ ಸಾಮಾಜಿಕವಾಗಿಯೂ ನನಗೆ ಏನು ಆಗುತ್ತೆ ಅದನ್ನ ಈ ಸಂಸ್ಥೆಗೆ ನೀಡಿ ಒಂದು ಮೇಲ್ಮಟ್ಟಕ್ಕೆ ಈ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘವನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ನಿರ್ದೇಶಕರ ನಿಮ್ಮ ಸಹಕಾರಿ ಬಂಧುಗಳು ಎಲ್ಲರ ಸಹಕಾರದಿಂದ ಈ ಸಂಸ್ಥೆಯನ್ನು ಒಂದು ದೊಡ್ಡ ಮಟ್ಟಕ್ಕೆ ಏನು ಈ ಪತ್ತಿನ ಸಹಕಾರ ಇದೆ, ಇದರಲ್ಲಿ ವ್ಯವಹಾರಗಳು ಕೊಡೋದು ತಗೊಳ್ಳೋದು, ಸಹಕಾರ ಅಂದರೆ ಏನು, ಸಹಕಾರ ನೀನು ನನಗೆ ನಾನು ನಿನಗೆ ಅಂತೇಳಿ ಸಹಕಾರ ಅಂದರೆ ಅದೇ ಒಂದು 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 ವ್ಯವಹಾರದ ಒಂದು ಸಹಕಾರ ಅಂತ ಅದಕ್ಕೆ ಹೇಳ್ತಾರೆ. ನಾನು ನಿಮಗೆ ಕೊಡುವುದು, ನೀವು ನಮಗೆ ಕೊಡುವುದು, ಎರಡು ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಬರುತ್ತೋ ಅದೇ ಸಹಕಾರ ಅಂತೇಳಿ ಈ ಸಹಕಾರ ಸಂಸ್ಥೆಯನ್ನು ದೊಡ್ಡ ಮಟ್ಟಿಗೆ ನೀವೆಲ್ಲ ಕೊಂಡೊಯ್ತೀರಿ ಅಂತೇಳಿ ನಾನು ಭಾವನೆ ಪಟ್ಟು. ನಮಗೆ ಸಮಸ್ಯೆ ಆಯಿತು ಅಂದ್ರೆ ಒಂದು 15-20 ಲಕ್ಷ ಲೋನ್ ತಗೊಳಕ್ಕೆ ಏನು ಸಮಸ್ಯೆ ಇಲ್ಲ. ಈಗ ನಮಗಿರೋ ಲೆಕ್ಕಾಚಾರ ಲೋನ್ ತಗೋದೇನೆ ಬಿಲ್ಡಿಂಗ್ ಮಾಡಬೇಕು, ಇದನ್ನು ಕಟ್ಟಕ್ಕೆ ಬಾಬು ಸಂಸ್ಥೆನ ಅಂತ. ಕೊನೆಗೆ ಆಗಿಲ್ಲ ಅಂತ ಪಕ್ಷದಲ್ಲಿ ಒಂದು 10-15 ಲಕ್ಷ ಲೋನ್ ತಗೋತೀವಿ, ಅದು ಬಿಟ್ರೆ ಒಂದು 70 ಲಕ್ಷ ಒಂದು ಬಿಲ್ಡಿಂಗ್ ಮಾಡೋಕ್ಕೆ ಕೈಗೆ ಎತ್ತಿದ್ದೀವಿ. ನಾನು ಅದಕ್ಕೆ ಅಧ್ಯಕ್ಷ ಕೇಳ್ಕೊಂತ ಇದ್ದು ಟ್ರಾನ್ಸಾಕ್ಷನ್ ಬೇಕಲ್ವಾ? ಬೇಕಲ್ಲ, ಮೂಲ ಬಂಡವಾಳನೂ ಬೇಕಲ್ಲ. ಈಗ ಅವ್ರು ನಮ್ಮನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಮೂಲ ಹಣನೂ ಬೇಕಲ್ಲ, ವ್ಯವಹಾರ ಮಾಡ್ಲಿಕ್ಕೆ ಮೂಲ ಹಣನೂ ತೋರಿಸ್ಬೇಕು. ಅದಕ್ಕೆ ಈಗ ಹೆಂಗಿದ್ರು ಮೇಡಮ್ ಅವರಲ್ಲ ಇದ್ ಮಾಡಿ ಕೆಲವು ಕೊಡ್ತಾ ಇರ್ತಂತು ಅದು ಇಲ್ಲ. ಸದ್ಯಕ್ಕೆ ಈಗ ನಾವು ಒಂದು ಆಫೀಸ್ ಮಾಡ್ಕೊಂಡು ಇದಾಗೋ ತನಕ ಈಗ ತಿರುಗಿ ಏನಾಗಿದೆ, ಇವತ್ತಿನ ಸಹಕಾರಿ ಸಂಸ್ಥೆಗಳ ಸಾಲ ತಗೊಂಡು ಕಟ್ಟೋದು ಒಂದು ಬಿಲ್ಡಿಂಗ್ ಎಷ್ಟು ಜನ ನಿಯತ ಕಟ್ಬೋದು ಅಷ್ಟೇ, 40%, 60% ತಗೊಂಡು. ಅಧ್ಯಕ್ಷ ನಿಮ್ ಪೀರಿಯಡ್ ಒಂದು ಸರ್ವ ಸದಸ್ಯರ ಸಭೆ ಎದುರು ಕೇಳ್ತಾ ಇದ್ದೀನಿ, ರೂಲ್ಸ್ ಏನ್ ಮಾಡಿ ಅಂದ್ರೆ ನೀವು ಮಾಡಕ್ ಬಂದವ್ರ ಹತ್ರ ಪರ್ಫೆಕ್ಟ್ ಅಡ್ರೆಸ್ ಪ್ರೂಫ್ ಜೊತೆ ಅವರ ಆಧಾರ್ ಕಾರ್ಡ್, ದೂರವಾಣಿ ಸಂಖ್ಯೆ, ಅಮೌಂಟ್ ತಗೊಳ್ಳುವಾಗಲೇ ರಿನ್ಯೂವಲ್ ಮಾಡ್ತಾ ಇದ್ದೀವಿ. ಹಂಗಾಗಿ ಸ್ವಲ್ಪ ವಿಳಂಬ ಆಗಿದೆ. ನೆಕ್ಸ್ಟ್ಗೆ ನಾನು ಕೇಳ್ತಾ ಈಗ ನಮ್ಗೆ ರಾಜೇಗೌಡರು ಅಂತಿರುವಂತ ಲಾಯರ್ ಏನ್ ಸಮಸ್ಯೆ ಇಲ್ಲ, ಅವ್ರು ನಾನೇ ಆದ್ರೂ ಕೂಡ ನೋಟಿಸ್ ಕೊಡ್ತಾರೆ. ಮುಂಚೆ ಕಡಕ ಅವ್ರ ಆ ವಿಚಾರದಲ್ಲಿ ಏನಿಲ್ಲ. ಯಾವುದೇ ಮಾತುಕತೆ ಹೋದ್ರು ನೀವು ಸಂಸ್ಥೆಗೆ ಹೋಗಿ ಮಾತಾಡಿ ಅಂತ ಪಾಪ ಅವ್ರು ಯಾವತ್ತೂ ಮಾತಾಡಲ್ಲ. ನಮ್ಗೆ ಯಾರು ಬಂದಿದ್ದಾರೆ ಕಳ್ಸಿಕೊಡ್ತೀನಿ ಅಂತ ಸಂಸ್ಥೆಗೆ ಕಳ್ಸಿಕೊಡ್ತಾರೆ. ಅದರಂತೆಯೇ ಒಂದು 8-10 ಕೇಸ್ಗಳನ್ನ ರಿಕವರಿ ಮಾಡ್ಕೊಟ್ಟವ್ರೆ. ಅದ್ರ ಬಗ್ಗೆನೂ ಕಡಕ್ ಆಗಿದ್ದಾರೆ, ಏನ್ ತೊಂದರೆ ಇಲ್ಲ. ಏನಪ್ಪಾ ಅಂದ್ರೆ ಕೆಲವರು ಅಡ್ರೆಸ್ ಇಲ್ಲ, ಕೆಲವರು ತೀರ್ಕೊಂಡವ್ರೆ. ಈಗ ಇನ್ನೊಂದು 5-6 ಕೇಸ್ಗಳು ನಡೀತಾ ಇದೆ. ಅದೇ ಹಂಗಿದೆ ಸಮಸ್ಯೆ. ಹೆಸರುಗಳೆಲ್ಲ ಮನೆ ಪತ್ರಿಕೆ 1-4 ಸಲ ಹೋಗಿದ್ದೀವಿ. ಅಧ್ಯಕ್ಷ ಬಹುಮಾನ ಮಾಡಿ ಅಂತ ಹೇಳ್ತಾ ಹೇಳಿ. ಕೆಲವನ್ನೆಲ್ಲ ನಾನು ಅಮೌಂಟ್ ಈಸ್ಕೊಟ್ಟಿದ್ದೀನಿ ನಾನು ಅಷ್ಟೇ. ನೀವು ಮನೆ ಬಾಗಿಲಿಗೆ ಹೋಗಿಲ್ಲ, ನಮ್ಮ ಸೆಕ್ರೆಟರಿ ಅವ್ರಿಗೆ ಗೊತ್ತು, ಅಫಿಷಿಯಲ್ ಆಗಿದ್ದವರು. ಈಗ ನಾವು ಹೋರಾಟ ಹೊರಟಿದ್ದು ಮೊದಲು ಬಂದದ್ದು ಹಣ ತಗೊಂಡು ನಿಮ್ಮ ಮೇಲೆ ಹೋಗಿ ಅಂತಂದ್ಮೇಲೆ ಅದು ನಮ್ಗೆ ಸರಿ ಅನ್ನಿಸ್ತು. ಹಂಗಾಗಿ ಈಗ ಪೂರ್ತಿ ಹಣನ ಬ್ಯಾಂಕ್ ಕಟ್ಟಿಸ್ತಾ ಇದ್ದೀವಿ. ನಾಳೆ ಯಾರೇ ಆಗಿರಲಿ ಯುದ್ಧದಲ್ಲಿ ಸೋದರ ಮಾವನ ನಂಟಿಲ್ಲ ಅಂತ ಒಂದು ಗಾದೆ ಐತೆ. ಹಂಗಾಗಿ ಅವ್ರು ಯಾರ ಪ್ರತಿಷ್ಠಿತರನ್ನೇ ಸಾಮಾನ್ಯರಲ್ಲಿ ಸಾಲದ ಬಗ್ಗೆ ಮಾಹಿತಿ ಮುಂದೆ ಬಹಿರಂಗಪಡಿಸಿ. ಯಾಕೆಂದ್ರೆ ಜನಕ್ಕೆ ಕನಿಷ್ಠ ಗೌರವ ಹೋದ್ರೆ ಅವರು ಸಾಲ ಕಟ್ತಾರೆ. ಇವೆಲ್ಲ ಸಹಕಾರಿ ಸಂಸ್ಥೆಗಳೆಲ್ಲ ಇವತ್ತು ಹಳ್ಳ ಹಿಡಿತಾವೆ. ಯಾಕೆ ಅಂದರೆ ಮೇಯ್ಕೊಂಡು ಹೋಗೋರು ಜಾಸ್ತಿ ಆಗೋರ. ಆ ಕಾರಣಕ್ಕೆ ಗೌರವ ಹೋಯ್ತದೆ ಅನ್ನೋ ಕಾರಣಕ್ಕಾದ್ರೂ ಅವರು ಸಾಲ ಕಟ್ಟಲಿ, ತಗೊಂಡಿರೋ ಸಾಲನ. ಇದು 16 ಜನದ ದುಡ್ಡು. ಅದರಿಂದ ಮುಂದಿನ ಮಹಾಸಭೆಯಲ್ಲಿ ಇದು ಮಾಡಿ ಸಾಲ ವಸೂಲಾತಿಗೆ ಕಠಿಣವಾದ ಕ್ರಮ ಆಗುತ್ತೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.